27ನೇ ತಾರೀಕು ಈ ಶುಕ್ರವಾರದಿಂದ ಆಷಾಢ ಶುಕ್ರವಾರ ಮೊದಲಾಗುತ್ತಾ 4 ಶುಕ್ರವಾರ ಒಂದು ಜಯಂತಿ ಮತ್ತು ದಿವಸ ಇಲ್ಲಿ ವಿಶೇಷ ಅಂತಂದು ಭಕ್ತಾದಿಗಳ ಸಂಖ್ಯೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಳ್ಳೋದು ಹಲವಾರು ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷವೂ ಎಲ್ಲ ಶುಕ್ರವಾರನೂ ಒಂದು ಕನ್ಸರ್ವೇಟಿವ್ ಎಸ್ಟಿಮೇಟ್ ಪ್ರಕಾರ 1.5 ಲಕ್ಷದಿಂದ 2 ಲಕ್ಷ ಜನರು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನ ಮಾಡಿಕೊಂಡಿರೋ ಒಂದು ಇದಿದೆ. ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ಒಂದು ನಿರೀಕ್ಷೆ ಇರೋದ್ರಿಂದ, ಪ್ಲಸ್ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಥರದ ಅನನುಕೂಲ ಅಥವಾ ಯಾವುದೇ ಥರದ ಅಹಿತಕರ ಘಟನೆ ಆಗದಂತೆ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹಲವಾರು ಭಕ್ತಾದಿಗಳಿಗೆ ಒಂದು ಅನುಕೂಲಕ್ಕೆ ಹಲವಾರು ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೇವೆ. ಅದು ತಮ್ಮೆಲ್ಲರ ಮುಖಾಂತರ ಭಕ್ತಾದಿಗಳ ಗಮನಕ್ಕೆ ತರೋಕ್ಕೆ, ಜನರ ಗಮನಕ್ಕೆ ತರೋಕ್ಕೆ ಇವತ್ತು ಇಲ್ಲಿ ಈ ಪ್ರೆಸ್ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ 3 ಥರದ ಕೆಟಗರೀಸಲ್ಲಿ ದರ್ಶನಕ್ಕೆ ಇದು ಮಾಡ್ತಾಯಿದ್ದೇವೆ. ಮೊದಲನೇದಾಗಿ ಉಚಿತ ದರ್ಶನ, ಎರಡನೇದು 300 ರೂಪಾಯಿ ದರ್ಶನ, ಮೂರನೇದು 2,000 ರೂಪಾಯಿಗೆ ದರ್ಶನ. ಸೊ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು, 300 ರೂಪೀಸ್ ಆಗಿರ್ಬೋದು, 2000 ರೂಪೀಸ್ ಆಗಿರ್ಬೋದು. ಬೋರ್ಡಿಂಗ್ ಪಾಯಿಂಟ್ ಕಾಮನ್ನು ನಮ್ಮ ಲಲಿತ್ ಮಾಲ್ ಹತ್ರ ಇರುವ ಪಾರ್ಕಿಂಗ್ ಜಾಗದಲ್ಲೇ ಎಲ್ಲರೂ ಸಹ ಇರಬೇಕು. ಅಲ್ಲಿಂದನೇ 3 ಥರದ ಬಸ್ಸಸ್ಸಲ್ಲಿ ಉಚಿತವಾಗಿ ಬರೋರಿಗೆ ಭಕ್ತಾದಿಗಳಿಗೆ ಸಪ್ರೇಟ್ ಬಸ್ಸಸ್, 300 ಟಿಕೆಟ್ ಅವ್ರಿಗೆ ಸಪ್ರೇಟ್ ಬಸ್ ಆ್ಯಂಡ್ 2000 ರೂಪೀಸ್ ಅವ್ರಿಗೂ ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ. ಯಾಕಂದರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಕಾಂಗ್ರಿಗೇಟ್ ಆಗಿ ಸಪ್ರೇಟ್ ಮಾಡೋದು ತುಂಬ ಕಷ್ಟ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗಲ್ಲೇ ವಿ ಆರ್ ಬೈಫರ್ಕೇಟಿಂಗ್, ಅಲ್ಲೇ 3 ಥರದ ಬಸ್ಸಲ್ಲಿ ಬರ್ತೇವೆ. ಇಲ್ಲೂ 300 ರೂಪೀಸ್ ತಮಗೆ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ರೀತಿಯಲ್ಲಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಬಸ್ಸಸ್ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮ್ಮದೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ, ಈ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ. ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲಿ ನಿಲ್ತಾರೆ, ಭಕ್ತಾದಿಗಳು ಅಲ್ಲೇ ಹೇಳ್ಕೊಂಡು ಆ ಕ್ಯೂ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾರೆ. ಅದೇ ರೀತಿ ನಮ್ಮ ಮಲ್ಟಿ ಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ 300 ರೂಪೀಸ್ ಬಸ್ಸಸ್ ಬಂದು ಅಲ್ಲಿ ಇಳ್ಕೊಳ್ಳುತ್ತಾ ಅಲ್ಲಿಂದ ಹೋಗಿ ಆ ಕ್ಯೂ ಸಿಸ್ಟಮಲ್ಲಿ ಅವರು ಜಾಯ್ನ್ ಆಗ್ತಾರೆ. 2,000 ರೂಪಾಯಿ ಟಿಕೆಟ್ ತೊಗೊಂಡ ಭಕ್ತಾದಿಗಳ ಬಸ್ಗಳು ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತವೆ, ಅಲ್ಲಿ ಇಳ್ಕೊಂಡು ಆ ಕ್ಯೂ ಒಂದು ಸಪ್ರೇಟ್ ಇದೆ. ಸೊ 3 ಥರದ ಕ್ಯೂ ಸಿಸ್ಟಮ್ಸು ಇದೆ. ಆ ಕೆಟಗರಿ ಪ್ರಕಾರ ಕ್ಯೂ ಸಿಸ್ಟಮ್ಸ್ ಬರ್ತಾರೆ. ಕ್ಯೂ ಸಿಸ್ಟಮ್ಸಲ್ಲಿ ಎಲ್ಲ ಕಡೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಮತ್ತು ನಮ್ಮ ನಂದಿನಿ ಬಾದಾಮ್ ಹಾಲು, ಡ್ರೈ ಫ್ರೂಟ್ಸು ಎಲ್ಲರಿಗೂ ಕ್ಯೂವಲ್ಲಿ ತುಂಬ ಲೇಟ್ ಆದರೆ ಅಲ್ಲಿ ಕೊಡೋಂಥ ವ್ಯವಸ್ಥೆಯೂ ಸಹ ಭಕ್ತಾದಿಗಳ ದಾನಿಗಳಿಂದ ಮತ್ತು ನಮ್ಮ ದೇವಸ್ಥಾನದ ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ. ಈ ಚೇಂಜಸ್ ಮಾಡೋ ಮುಖ್ಯ ಉದ್ದೇಶ, ಕಳೆದ ಬಾರಿನೂ ರಶ್ ಹೆಚ್ಚಾದಾಗ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ತೊಂದರೆಗಳನ್ನು ನಾವು ನೋಡಿದ್ದೇವೆ. ಸೊ ಯಾವುದೇ ಥರದ ಅಹಿತಕರ ಘಟನೆ ನಡೆಯಬಾರ್ದಂತ ಕಂಪ್ಲೀಟಾಗಿ ಪೊಲೀಸು ಮತ್ತು ಜಿಲ್ಲಾಡಳಿತ, ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪ್ರಾಧಿಕಾರ ಎಲ್ಲರೂ ಸೇರಿಕೊಂಡು ಹಲವಾರು ಚೇಂಜಸ್ಗಳು ಸೊ ದಟ್ ಭಕ್ತಾದಿಗಳಿಗೆ ಅವರ ಕ್ಯೂವಲ್ಲೇ ಹೋಗಿ ಒಂದು ಶಾಂತಿಯಿಂದ ಅವರು ದರ್ಶನ ಮಾಡಿಕೊಂಡು ಮತ್ತೆ ತೆರಳುವಂಥ. ಇದರಲ್ಲಿ ಮುಖ್ಯವಾದ ಅಂಶ 3 ಸಪ್ರೇಟ್ ಕ್ಯೂ ಸಿಸ್ಟಮ್ಸಲ್ಲಿ ಹೋಗಿ ದೇವಸ್ಥಾನದಲ್ಲಿ ಎಂಟ್ರಿ ಆದಮೇಲೆ ಎಕ್ಸಿಟ್ ವಿಲ್ ಬಿ ಕಾಮನ್. ನಮ್ಮ ಸ್ಟ್ಯಾಂಡರ್ಡ್ ಇಕ್ಕರ್ ಸೈಡಿಂದ ಬಂದು ಲೆಫ್ಟ್ ಸೈಡಲ್ಲಿ ಎಕ್ಸಿಟ್ ಆಗ್ತಾರೆ. ಸೊ ಎಲ್ಲೂ ಸಹ ಎಂಟ್ರಿ ದೇವಸ್ಥಾನಕ್ಕೆ ಹೋಗೋರು, ದೇವಸ್ಥಾನದಿಂದ ತೆರಳೋರು ಎಲ್ಲೂ ಸಹ ದೇವಸ್ಥಾನದಲ್ಲಿ ಮಿಕ್ಸ್ ಆಗದೆ ಇರೋಂಗೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಸೊ ಈ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ತುಂಬ ಪ್ಲೇಸ್ ಕನ್ಸ್ಟ್ರೆಂಟು ಇದೆ. ಎಲ್ಲೂ ಹೋಲ್ಡಿಂಗ್ ಏರಿಯಾ, ಕಾಮನ್ ಹೋಲ್ಡಿಂಗ್ ಏರಿಯಾಗೂ ಜಾಗ ಇರಲಾರ್ದ ಕಾರಣ ಫುಟ್ವೇರ್ಗೆ ನಾವು ಪಾರ್ಕಿಂಗಲ್ಲೇ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಯಾವುದೋ ಬಸ್ಸಲ್ಲಿ ಅಥವಾ ಇಲ್ಲಿ ಮೇಲೆ ಬಂದು ಅವರ ಒಂದು ಫುಟ್ವೇರ್ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಎಲ್ಲೂ ಸಹ ಎಂಟ್ರಿ ಆಗೋರೇ ಸಪ್ರೇಟ್, ಎಕ್ಸಿಟೇ ಸಪ್ರೇಟ್ ಇರೋದ್ರಿಂದ ಫುಟ್ವೇರ್ಗೆ ಇಲ್ಲಿ ಬೆಟ್ಟದ ಮೇಲೆ ವ್ಯವಸ್ಥೆ ಮಾಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಜಿಲ್ಲಾಡಳಿತ ಪರವಾಗಿ ಎಲ್ಲ ಭಕ್ತಾದಿಗಳ ಹತ್ರ ಮನವಿ, ತಮ್ಮ ವಾಹನಗಳಲ್ಲೇ ಅಥವಾ ಅಲ್ಲಿ ನಾವು ಪಾರ್ಕಿಂಗಲ್ಲಿ ಒಂದು ಫುಟ್ವೇರ್ಗೆ ಒಂದು ಸ್ಟ್ಯಾಂಡ್ ಮಾಡ್ತಾ ಇದ್ದೇವೆ. ಸೊ ಅಲ್ಲಾದರೂ ತಾವು
ಬಿಡಬೇಕಂತ ಮನವಿ ಮಾಡ್ತಾ ಇದ್ದೇವೆ. ಸೊ ಫ್ರೀ ಬಸ್ಸಸ್ ಏನು ನಾವು ಉಚಿತ ದರ್ಶನದ ಬಸ್ಸಸ್ಸು ಲಲಿತ್ ಮಾಲಿಂದನೂ ಸ್ಟಾರ್ಟ್ ಆಗುತ್ತಾ, ಪ್ಲಸ್ ನಮ್ಮ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗುತ್ತಾ. ಶುಕ್ರವಾರ ದಿನಗಳಲ್ಲಿ ಏನು ಲಲಿತ್ ಮಾಲಿಂದ ಸ್ಟಾರ್ಟ್ ಆಗೋ ಬಸ್ಸುಗಳು ಸಹ ಉಚಿತವಾಗಿ ಇರುತ್ತಲ್ಲ, ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗೋ ಬಸ್ಗಳಿಗೆ ಅವರು ಮೆನ್ಗೆ ಚಾರ್ಜ್ ಮಾಡ್ತಾರೆ. ಆಸ್ ಯೂಶಲ್ ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯವಾಗುತ್ತಾ. 300 ರುಪೀಸ್ ಆ್ಯಂಡ್ 2000 ರುಪೀಸ್ದಂತೂ ಕೇವಲ ನಾವು ಟಿಕೆಟ್ಸ್ ಇಲ್ಲಿ ಲಲಿತ್ ಮಾಲ್ ಪಾರ್ಕಿಂಗಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಸಪ್ರೇಟ್ ಬಸ್ಸಿನ ವ್ಯವಸ್ಥೆನೂ ಮಾಡಲಾಗಿದೆ. ಫಸ್ಟ್ ಬಸ್ಸು ಬೆಳಗ್ಗೆ 5 ಗಂಟೆಗೆ ಓಡುತ್ತಾ ಪ್ರತಿ ದಿವಸ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಕೊನೆಯ ಬಸ್ 8 ಗಂಟೆಗೆ, ಈಗ ಅಲ್ಲಿ ಬೈ ಮಿಸ್ಟೇಕ್ 9 ಅಂತ ಹೇಳಿದ್ವಿ, ಅದು 8 ಗಂಟೆಗೆ. ಇದು ಇಲ್ಲಿ ಮ್ಯಾಕ್ಸಿಮಮ್ 8:30, 9 ಇಲ್ಲಿ ತಲುಪುವಂಥ ವ್ಯವಸ್ಥೆ. ಸೊ 8 o'clock ವಿಲ್ ಬಿ ದ ಲಾಸ್ಟ್ ಬಸ್. ಎಷ್ಟೇ ಜನರು 8 ಗಂಟೆ ಒಳಗೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದರೂ ಸಹ ಅವರೆಲ್ಲರನ್ನೂ ಕರ್ಕೊಂಡು ಬಂದು ದರ್ಶನ ಮಾಡಿಕೊಂಡೇ ವಾಪಸ್ ಬಿಡೋಂಥ, ಎಲ್ಲರಿಗೂ ದರ್ಶನ ಮಾಡಿಸೋಂಥ ಜವಾಬ್ದಾರಿ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತಾ. ಅದೇ ರೀತಿ ಯಾವುದೇ ಥರದ ಪ್ರೈವೇಟ್ ವೆಹಿಕಲ್ಸ್ಗೆ ಈ ಬಾರಿ ನಾವು ಬೆಟ್ಟಕ್ಕೆ ಪ್ರವೇಶ ಮಾಡಿ ಕೊಡಿಸ್ತಾ ಇಲ್ಲ. ಲಾಸ್ಟ್ ಇಯರು ತಾವು ನೋಡಿರ್ಬೋದು, ಕೆಲವೊಬ್ಬರು ಪಾಸಿನ ವ್ಯವಸ್ಥೆ ಲಾಸ್ಟ್ ಇಯರೇ ರದ್ದು ಮಾಡಲಾಗಿತ್ತು. ಬಟ್ ಕೆಲವೊಂದು ಬೇರೆ ಬೇರೆ ಲೆಟರ್ಸ್ ರಿಕಮೆಂಡೇಷನ್ಸ್ ಮುಖಾಂತರ ಅನುವು ಮಾಡಿಕೊಟ್ಟಿದ್ವಿ. ಬಟ್ ಕೆಲವೊಂದು ಮೇಲೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣ ಇಲ್ಲಿ ಗಾಡಿಗಳ ಪಾರ್ಕಿಂಗಿಗಾಗಿರ್ಬೋದು, ಸಪ್ರೇಟ್ ಅವ್ರಿಗೆ ದರ್ಶನ ಮಾಡಿಸ್ಕೊಡೋದ್ರಲ್ಲಿ ತುಂಬ ಸ್ವಲ್ಪ ಅನನುಕೂಲ ಆಯಿತು, ಭಕ್ತಾದಿಗಳಿಗೂ ಆಯಿತು. ಅದನ್ನು ಮನಗಟ್ಟು ಯಾವುದೇ ಕಾರಣಕ್ಕೂ ಈ ಬಾರಿ ಯಾವುದೇ ಪ್ರೈವೇಟ್ ವೆಹಿಕಲ್ ಎಕ್ಸೆಪ್ಟ್ ಪ್ರೋಟೋಕಾಲ್ ಇರೋಂಥವ್ರು ಅವರ ವಾಹನದಲ್ಲಿ ಬಂದರೆ ಮಾತ್ರ ಅವರ ವೆಹಿಕಲನ್ನು ಬಿಡ್ತೇವೆ ಹೊರತು ಉಳಿದವ್ರು ಎಲ್ಲರೂ ಸಹ ಬಸ್ಸಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ 2000 ರುಪೀಸ್ 300 ಅವರ ಒಂದು ಉಚಿತ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಫುಲ್ ಡೇ ತಮ್ಮ ಮಾಧ್ಯಮದವರ ಒಂದು ಫೀಡ್ಬ್ಯಾಕ್ ಮೇರೆಗೆ VIP ಫುಲ್ ಡೇ ಬಂದರೆ ಭಕ್ತಾದಿಗಳಿಗೂ ಸಹ ಹಲವಾರು ಸಲ ಅದು ತೊಂದರೆ ಆಗೋದ್ರಿಂದ ಬೆಳಿಗ್ಗೆ 5ರಿಂದ 10 ಒಳಗೆ ಯಾರೇ VIPs ಬಂದರೂ ಬೆಳಿಗ್ಗೆ 5ರಿಂದ 10 ಗಂಟೆ ಒಳಗೆ ಬರೋದಕ್ಕೆ ತಮ್ಮ ಮುಖಾಂತರನೂ ಮನವಿ ಮಾಡ್ತೀವಿ. ಆ ಟೈಮ್ ಸ್ಲಾಟಲ್ಲಿ ಮಾತ್ರ ಅವ್ರಿಗೆ VIP ಇದರಲ್ಲಿ ಬಿಟ್ಕೊಡೋಕ್ಕೆ ಅವಕಾಶ ಮಾಡ್ತೇವೆ. ಅದೇ ರೀತಿ 3 ಥರದ್ದು ಫ್ರೀ ಮತ್ತು 300, 2000 ಹೇಳಿದ್ವಿ. ಪ್ಲಸ್ ಪಾದದ ಮೇಲೆ ಬರೋರಿಗೆ ಅವ್ರಿಗೊಂದು ಒಂದು ಭಕ್ತಿಯಿಂದ ಪಾದ ಹತ್ತಿ ಬರೋದ್ರಿಂದ ಅವ್ರಿಗೆ ಹತ್ತಿದ ತಕ್ಷಣ ಇವು ಯಾವುದೂ 3 ಕ್ಯೂವಲ್ಲಿ ಮಿಕ್ಸ್ ಹೋಗೋದಿಲ್ಲ. ಅವ್ರಿಗೆ ಡೈರೆಕ್ಟ್ ದೇವಸ್ಥಾನದಲ್ಲಿ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಪ್ರೈವೇಟ್ ಅವರು ಆಟೋಸಲ್ಲಿ ತಂದು ಕೊಡೋಂಥ ವ್ಯವಸ್ಥೆ ಇರ್ತಿತ್ತು. ಈ ಟೈಮ್ ತುಂಬ ಇವೆಲ್ಲ ಚೇಂಜಸ್ ಆಗಿರೋ ಕಾರಣ ಯಾವುದೇ ಥರದ ಪ್ರೈವೇಟ್ ಆಟೋಸಲ್ಲಿ ಬಂದು ಇಲ್ಲಿ ಅವ್ರಿಗೆ ಹಂಚೋದಕ್ಕೆ ಬೆಟ್ಟದ ಮೇಲೆ ನಾವು ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಈಗಾಗಲೇ ಯಾರ್ಯಾರು ಅಪ್ರೋಚ್ ಆಗಿದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೇವೆ. ತುಂಬ ಜನರು ಬಂದರೆ ಇಲ್ಲಿ ಇದು. ಸೊ ಮೊದಲನೇ ಶುಕ್ರವಾರ ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹದ ಪ್ಲೇಸು ಸಹ ಪ್ರತಿ ವರ್ಷ ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ನಡೀತಾ ಇತ್ತು. ಈಗ ಅದನ್ನು ಎಂಟ್ರಿ ಪಾಯಿಂಟ್ ಆಗಿರೋ ಕಾರಣ ಎಕ್ಸಿಟಲ್ಲಿ ಮಹಿಷಾಸುರನಿಂದ ಸ್ಟ್ರೈಟ್ ಹೋದ್ಮೇಲೆ ಖಾಲಿ ಜಾಗ ಇದೆ ನಮ್ಮದು ಫಾರೆಸ್ಟ್ ಅವ್ರದ್ದು ಹಚ್ಕೊಂಡು, ಅಲ್ಲಿ ಖಾಲಿ ಜಾಗದಲ್ಲಿ ದಾಸೋಹಕ್ಕೆ ಅಟ್ಲೀಸ್ಟ್ ಒಂದೇ ಟೈಮ್ಗೆ 1000 ಜನಕ್ಕೂ ಹೆಚ್ಚು ಜನರು ಕೂತ್ಕೊಂಡು ಊಟ ಮಾಡೋಕ್ಕೂ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ವಿ. ಮೊದಲನೇ ವಾರ ಅದು ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹ ಅರೇಂಜ್ ಮಾಡಿದೆ. ಮೊದಲನೇ ವಾರ ಅಥವಾ ಯಾವುದೇ ಪ್ರೈವೇಟ್ ವೆಹಿಕಲಲ್ಲಿ ತಂದು ಊಟ ಮಾಡೋದಕ್ಕೆ ಯಾವತ್ತೂ ಮಾತಾಡಲ್ಲ. ಬಟ್ ದಾಸೋಹದ ಬಗ್ಗೆ ದಾನಿಗಳಿಂದ ಬೇಡಿಕೆ ಇದೆ, ನಮಗೆ ಆಟೋದಲ್ಲಿ ಬೇಡ ಬಂದು ಕೊಡ್ತೀವಿ ಅಂತ. ಬಟ್ ಮೊದಲನೇ ವಾರ ಯಾವ ರೀತಿ ಆಗುತ್ತೋ ನೋಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಮೊದಲನೇ ವಾರ ನಾವು ದೇವಸ್ಥಾನದ ವತಿಯಿಂದನೇ ದಾಸೋಹ ಮಾಡಿಕೊಡ್ತೀವಿ. ಅಲ್ಲ, ಎಕ್ಸಿಟ್ ದೇವಸ್ಥಾನದಿಂದನೇ ಬಂದು ಕಾಮನ್ ಎಕ್ಸಿಟ್ ಇಲ್ಲಿ ರೈಟ್ ಸೈಡಿಂದ ಬಂದು ಈ ಕಡೆಯಿಂದ ಈ ಮಹಿಷಾಸುರದಿಂದ ಸ್ಟ್ರೈಟ್ ಹಂಗೆ ಹೋಗ್ಬಿಡ್ತಾರೆ. ಎಕ್ಸಿಟ್ ಪಾಯಿಂಟ್ ಇಸ್ ಕಾಮನ್. ದೇವಸ್ಥಾನದಿಂದ ಎಕ್ಸಿಟ್ ಆಗೋದು ಅಲ್ಲ, ದೇವಸ್ಥಾನದ ಒಳಗೆ ಹೋದ್ಮೇಲೆ ದರ್ಶನ ಎಲ್ಲರದು ದೇವಸ್ಥಾನದ ಒಳಗೆ ದೇವ್ರ ಮುಂದೆ ಎಲ್ಲರೂ ಒಟ್ಟಿಗೆ ದರ್ಶನ ಆಗುತ್ತಾ. ಸೊ ಎಕ್ಸಿಟ್ ವಿಲ್ ಬಿ ಕಾಮನ್. ಅಲ್ಲ, ಈಗ ಅದನ್ನೇ ಕೇಳಿದ ರೀತಿಯಲ್ಲಿ ಈಗ ತುಂಬ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ನಾರ್ಮಲ್ ಡೇಸಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ. ಒಂದು ಸ್ಪೆಷಲ್ ಡೇಸ್ ತುಂಬ ಕ್ಯೂ ಜಾಸ್ತಿ ಇರೋದ್ರಿಂದ ಎಲ್ಲ ಥರದ ಸ್ಪೆಷಲ್ ಇದನ್ನು ಸಹ ಇದು ಮಾಡ್ತಾರೆ. ಸೊ ಇಲ್ಲಿ ಕ್ರೌಡು ಜಾಸ್ತಿ ಇದೆ, ಪ್ಲೇಸು ಕನ್ಸ್ಟೆಂಟ್ ಇರೋದ್ರಿಂದ ಸಪ್ರೇಟ್ ವ್ಯವಸ್ಥೆ ಮಾಡೋದಕ್ಕೆ
ಡ್ಯೂ ಟು ಸ್ಪೇಸ್ ಕನ್ಸ್ಟೆಂಟ್ ಆಷಾಢದ ಶುಕ್ರವಾರ ಶನಿವಾರ ಭಾನುವಾರಗಳಲ್ಲಿ ಆ ಟೈಪ್ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಏನೂ ಬರ್ತೀವಿ. ಉಳಿದಿದ್ದ ವಾರದಲ್ಲಿ ಬಂದರೆ ಅಲ್ಲ, ಅದಕ್ಕೆ ಯಾವುದೇ ಥರದ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಇಲ್ಲ. ಆಷಾಢ ಶುಕ್ರವಾರ ಶನಿವಾರ ಭಾನುವಾರ ಬಿಟ್ಟು ಬೇರೆ ದಿವಸದಲ್ಲಿ ಬಂದರೆ ಯಥಾಸ್ಥಿತಿ ಸೀನಿಯರ್ ಸಿಟಿಸನ್ಸ್ಗೆ ಏನಿದೆ ಅದನ್ನು ಮಾಡಿಕೊಡ್ತೇವೆ. ಚಿಕ್ಕ ಮಕ್ಕಳು ಅದರಿಂದ ತುಂಬಾನೇ ಜಾಸ್ತಿ ಆಗ್ತದೆ. ಅದೊಂದು ಅವಾಯ್ಡ್ ಮಾಡಿದ್ರೆ ಅಲ್ಲ, ಅಲ್ಲಿನೂ ಡೈರೆಕ್ಟ್ ದರ್ಶನ ಅಂದರೆ ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಕ್ಯೂ ಸಿಸ್ಟಮ್, ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಮಾಡ್ಕೊಂಡಿದ್ದೇವೆ. ದೊಡ್ಡದಿಲ್ಲ, ಇದಂತೂ ಬೇಡ ಅಂತ ಅನ್ಕೋತೀವಿ. ಅಲ್ಲ, ಡೈರೆಕ್ಟ್ ದರ್ಶನ ಅಂದರೆ ಡೈರೆಕ್ಟ್ ಅಂದರೆ ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ. ಅಲ್ಲೂ ಸಹ ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಆಮೇಲೆ ಕ್ಯೂ ಸಿಸ್ಟಮ್ ಇದೆ. ಆ ಕ್ಯೂ ಸಿಸ್ಟಮು ಇದೆ. ಇಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇಷ್ಟೇ, ಡೈರೆಕ್ಟ್ ಅಂದರೆ ಡೈರೆಕ್ಟ್ ಟೆಂಪಲ್ ಅಲ್ಲ, ಅವ್ರಿಗೂ ಸಹ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ ಅಂತ ಹೇಳ್ತಾ ಇದ್ದೀನಿ. ಇವು 3 ಕ್ಯೂ ಸಿಸ್ಟಮ್ ಜೊತೆಗೆ ಅವ್ರದ್ದು ಒಂದು ಪ್ರತ್ಯೇಕವಾದ ಸಿಸ್ಟಮ್ ಇದೆ. ಅವ್ರದ್ದು ಅಲ್ಲಿ ಮತ್ತೆ ಟೆಂಪಲ್ ಮುಂದ್ಗಡೆ ನಾರ್ಮಲ್ ಕ್ಯೂಗೆ ಜಾಯ್ನ್ ಆಗ್ತಾರೆ. ಅಲ್ಲ, ಅದನ್ನ ಆ ರೀತಿ ತುಂಬ ಜಾಸ್ತಿ ಆದರೆ ಕೆಳಗಡೆನೆ ಹತ್ತೋ ಟೈಮಲ್ಲೇ ಸ್ವಲ್ಪ ಫೇಸಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ ಅಲ್ಲಿ. ಯಾಕಂದರೆ ಬೆಟ್ಟದ ಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ. ಕೆಳಗಡೆ ಈ ಭಕ್ತಾದಿಗಳು ಜಾಸ್ತಿ ಇದ್ದರೆ ಬಸ್ ಬಿಡೋದನ್ನು ಕಂಟ್ರೋಲ್ ಮಾಡ್ಕೊತೀವಿ. ಇಲ್ಲಿ ಈ ಕ್ಯೂ ಜಾಸ್ತಿ ಆದರೆ ಅಲ್ಲಿ ಪಾದದ ಹತ್ರನೇ ಅಲ್ಲಿ ಬೇಕಾದ್ರೆ ವೆಯ್ಟಿಂಗ್ ಏರಿಯಾ ಟೈಪ್ ಮಾಡ್ಕೊಂಡು ಬಿಡೋವಂಥ ವ್ಯವಸ್ಥೆ ಮಾಡ್ತೇವೆ. ಸ್ವಲ್ಪ ವೆಯ್ಟಿಂಗ್ ಏರಿಯಾ ಟೈಪು ಅಲ್ಲಿ ಕೆಳಗೆ ಇಲ್ಲಿ ತುಂಬ ರಶ್ ಇದೆ ಅಂತಂದರೆ ವೆಯ್ಟಿಂಗ್ ಏರಿಯಾ ಟೈಪ್ ಮಾಡ್ತೇವೆ. ಬೆಟ್ಟದ ಮೇಲೆ ಅದು ಸಿಗಲ್ಲ. ಅಲ್ಲ, ಮೆಟ್ಲು ಹತ್ಕೊಂಡು ಬರೋರಿಗೆ ಅವ್ರಿಗೆ ಸಪ್ರೇಟೇ ಕ್ಯೂ ಸಿಸ್ಟಮ್ ಇದೆ. ಅವ್ರಿಗೆ 300 2000 ಮತ್ತೆ ಈ ಕಡೆ ಬರೋ ಅವಕಾಶ ಇಲ್ಲ. ಮೇಲ್ಗಡೆ ಯಾವುದೇ ಥರದ ಟಿಕೆಟ್ ಮಾರಾಟ ಇಲ್ಲ. ಏನದು ಕ್ಯೂ, ಅದರಲ್ಲಿ ಬರೀ 3ನ ಮಾತ್ರ ಬಳಸ್ತಾ ಇದ್ದೀವಿ. ಲಾಸ್ಟ್ ಒನ್ ನಾವು ಸರ್ವಿಸ್ ಏರಿಯಾ, ಇದು ನೀರು ಕೊಡೋದಕ್ಕೆ ಅಥವಾ ಈ ಟೈಪ್ ಎಮರ್ಜೆನ್ಸಿಯಲ್ಲಿ ಎವ್ಯಾಕ್ಯುವೇಟ್ ಮಾಡೋಕ್ಕೆ ಒಂದು ಕ್ಯೂ ಸಿಸ್ಟಮ್ನ ಕಂಪ್ಲೀಟಾಗಿ ಖಾಲಿ ಇಟ್ಕೊಂಡಿದ್ದೇವೆ ಫಾರ್ ಎಮರ್ಜೆನ್ಸಿ ಅವ್ರಿಗೆ ಸರ್ವಿಸ್ ಏನಾದರೂ ನೀರು ಅದು ಇದು ಕೊಡೋದಕ್ಕೆ. ಸೊ ಮತ್ತೊಮ್ಮೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿಳ್ಕೊಂಡೆ. 300 ರೂಪೀಸ್ ಆ್ಯಂಡ್ 2000 ರೂಪೀಸ್ ಲಲಿತ್ ಮಾಲಲ್ಲಿ ಮಾತ್ರ ಸಿಗೋದು. ಉಚಿತ ಬಸ್ ಶುಕ್ರವಾರ ಮಾತ್ರ ಇರುತ್ತೆ, ಉಳಿದ ದಿವಸ ಚಾರ್ಜ್ ಮಾಡ್ತಾರೆ. ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರು ಯಥಾಸ್ಥಿತಿ ಅವರು KSRTC ವತಿಯಿಂದ ಏನು ಮೆನ್ಗೆ ಚಾರ್ಜು, ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯಿಸುತ್ತಾ. ಸೊ ಎಲ್ಲ ಥರದ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇಲ್ಲಿ ಎಲ್ಲೂ ಸಹ ಮಿಕ್ಸ್ ಆಗದೆ ಕಾರಣ ಫುಟ್ವೇರ್ಗೆ ಇಲ್ಲಿ ವ್ಯವಸ್ಥೆ ಮಾಡಿ ಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ. ಆದ ಕಾರಣ ಆದಷ್ಟು ಭಕ್ತಾದಿಗಳಿಗೆ ತಮ್ಮ ಮನೆಯಲ್ಲೇ ಇದು ಮಾಡೋದು ಅಥವಾ ಮ್ಯಾಕ್ಸಿಮಮ್ ಅಲ್ಲಿ ಕೆಳಗೆ ಬಂದಾಗ ತಮ್ಮ ವೆಹಿಕಲ್ಸಲ್ಲಿ ಅಥವಾ ಅದು ಆಗದೆ ಇದ್ದರೆ ಅಲ್ಲಿ ಲಲಿತ್ ಮಾಲ್ ಪಾರ್ಕಿಂಗಲ್ಲೇ ಫುಟ್ವೇರ್ಗೆ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲ, ಮಾಧ್ಯಮಕ್ಕೆ ಈಗ ಮಾಧ್ಯಮದವ್ರಿಗೆ ಈಗ ನಮ್ಮ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಎಲ್ಲ ಅಕ್ರೆಡಿಟೆಡ್ ಜರ್ನಲಿಸ್ಟ್ ಇದು ತೊಗೊಂಡು ಮಾಧ್ಯಮಕ್ಕೆ ಮೀಡಿಯಾ ಪಾಸ್ ಅಂತ ಕೊಡ್ತೇವೆ. ಈಗ ಶನಿವಾರದ ಬಸ್ಗೆ 300 ರೂಪೀಸು ಮತ್ತು 2000 ರೂಪೀಸ್ ಅವ್ರಿಗೆ ಬಸ್ಸು ಉಚಿತ ಮಾಡ್ತಾಯಿದ್ದೇವೆ. ಉಚಿತ ದರ್ಶನಕ್ಕೆ ಶನಿವಾರ ಮತ್ತು ಭಾನುವಾರ KSRTC ರೆಗ್ಯುಲರ್ ಚಾರ್ಜಸ್ ವಿಲ್ ಅಪ್ಲೈ. ಶನಿವಾರ ಶುಕ್ರವಾರ ಮಾತ್ರ ಫ್ರೀ.